सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सूत्रद्वयेन उपनिबद्धे अस्मिन् षोडशे परायत्ताधिकरणे तदुपनिबद्धं तस्मिन् सूत्रे तस्मिन् अधिकरणे उपनिबद्धं द्वितीयं सूत्रं इदं द्वितीयं सूत्रं तस्मिन् अधिकरणे अन्तिमं सूत्रमपि अन्तिमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः द्विचत्वारिंशं सूत्रं पादादितः द्विचत्वारिंशं सूत्रं तस्मिन् अधिकरणे द्वितीयं सूत्रं। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा
ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ದ್ವಿಚತ್ವಾರಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾनीं ವಿಚಾರಯಾಮಃ. ಓಂ ಅಖಿಲ ಪರಮಹಂಸದೇಶಿಕಂ ಆಗಮಗೂಢಾರ್ಥದರ್ಶಕಂ ಪ್ರಾಜ್ಞಂ ಸ್ವಾನಂದಪೂರ್ಣಸಾಗರಮನಿಶಂ ಅಹಂ ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಓಂ ಅಖಿಲ ಪರಮಹಂಸದೇಶಿಕಂ ಆಗಮಗೂಢಾರ್ಥದರ್ಶಕಂ ಪ್ರಾಜ್ಞಂ ಸ್ವಾನಂದಪೂರ್ಣಸಾಗರಮನಿಶಂ ಅಹಂ ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಷೋಡಶಂ ದ್ವಿಸೂತ್ರಾತ್ಮಕಂ ಪರಾಯತ್ತಾಧಿಕರಣಂ. ಓಂ ಪರಾತ್ತು ತಚ್ಛ್ರುತೇಃ ಓಂ ಕೃತಪ್ರಯತ್ನಾಪೇಕ್ಷಸ್ತು ವಿಹಿತಪ್ರತಿಷಿದ್ಧಾ ವೈಯರ್ಥ್ಯಾದಿಭ್ಯಃ. ಏತಾನಿ ಸೂತ್ರಾಣಿ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ. ಏತೆ ದ್ವೇ ಸೂತ್ರೇ ಅಪಿ ತಸ್ಮಿನ್ ಅಧಿಕರಣೆ ಉಪನಿಬದ್ಧೆ ಅಸ್ತಿ. ಓಂ ಪ್ರಕೃತಂತು ಓಂ ಕೃತಪ್ರಯತ್ನಾಪೇಕ್ಷಸ್ತು ವಿಹಿತಪ್ರತಿಷಿದ್ಧಾ ವೈಯರ್ಥ್ಯಾದಿಭ್ಯಃ. ಓಂ ಕೃತಪ್ರಯತ್ನಾಪೇಕ್ಷಸ್ತು ವಿಹಿತ. ಈ ಸೂತ್ರ ಈ ಹಿಂದಿನ ಸೂತ್ರ ಇದೆಯಲ್ಲ, ಪರಾತ್ತು ತಚ್ಛ್ರುತೇ ಎಂಬತಕ್ಕಂಥ ಸೂತ್ರದಲ್ಲಿ ಏನು ಸಿದ್ಧಾಂತವನ್ನು ಹೇಳಿದ್ರೋ, ಏನು ಜೀವನ ಕರ್ತೃತ್ವ ಎಂಬತಕ್ಕಂಥದ್ದು, ಜೀವನಿಗೆ ಕರ್ತೃತ್ವ ಇದೆ ಅಂತಕ್ಕಂಥದ್ದು ಏನದು ಈಶ್ವರಾಧೀನ. ಅಂದ್ರೆ ಏನು, ಜೀವನು ಕರ್ಮವನ್ನು ಮಾಡುವುದಕ್ಕೆ ಇವನು ಸ್ವತಂತ್ರನಲ್ಲ ಅಂತ ಹಾಗಾಯಿತು. ಸ್ವತಂತ್ರನಲ್ಲ ಅಂತಂದ್ರೆ ಏನು, ಈಶ್ವರ ಮಾಡಿಸ್ತಾನೆ, ಇವನು ಮಾಡ್ತಾನೆ ಅಂತ. ಈ ವೈಷಮ್ಯ, ಈ ಒಂದು ವೈಷಮ್ಯ ನೈರ್ಘೃಣ್ಯ ಅಂತಕ್ಕಂಥದ್ದು ಈ ಪರಮೇಶ್ವರನಿಗೆ ಬರೋದಿಲ್ವೇ ಅಂದರೆ, ನೋಡಿ ಇವಾಗ ಪರಮೇಶ್ವರ ಜೀವರಿಗೆ ಅವನಿಗೆ ವಿಷಮ ಫಲವನ್ನು ಕೊಡ್ತಾರೆ. ವಿಷಮ ಫಲ ಅಂದ್ರೆ ಏನು, ಒಬ್ಬರು ಸುಖ ಒಬ್ಬರು ದುಃಖ, ಅವ್ರಿಗೆ ಸುಖ ದುಃಖ ಮಿಶ್ರ ಫಲ, ಎಲ್ಲರಿಗೂ ಮಿಶ್ರ ಫಲ. ಜೀವನದಲ್ಲಿ ಒಂದೊಂದು ಕಾಲದಲ್ಲಿ ಸುಖ, ಒಂದೊಂದು ಕಾಲದಲ್ಲಿ ದುಃಖ, ಒಂದೊಂದು ಈ ಕ್ಷಣದಲ್ಲೇ ಸುಖ ಆಗ್ಬೋದು, ಮುಂದಿನ ಕ್ಷಣದಲ್ಲೇ ದುಃಖ ಆಗ್ಬೋದು, ಅದು ಬೇರೆ ವಿಚಾರ. ಕೊಡ್ತಾನೆ. ಕೊಡೋದಕ್ಕೆ ಯಾವುದರ ಆಧಾರದ ಮೇಲೆ ಕೊಡ್ತಾನೆ ಭಗವಂತ? ಭಗವಂತನಿಗೆ ಏನಾರು ಅವನೇ ಸ್ವತಃ ಕೊಟ್ಟುಬಿಟ್ರೆ ಏನಾಗುತ್ತೆ, ವೈಷಮ್ಯ ನೈರ್ಘಣ್ಯ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಅವನಿಗೆ. ಅವನೇ ಸ್ವತಃ ಕೊಡೋದಾದರೆ. ಯಾಕೆ, ಬೇಕಾದವನು ಒಂಥರ ಕೊಡ್ತಾನೆ, ಬೇಡವಾದವನು ಒಂಥರ ಕೊಡ್ತಾರೆ, ವೈಷಮ್ಯ ನೈರ್ಘಣ್ಯ ಪ್ರಾಪ್ತವಾಯಿತು. ಅವನೇ ಕೊಡ್ತಾನೆ ಅಂದರೆ ಅದಕ್ಕೆ ನೀವೇ ಹೇಳಿದ್ರಿ, ಓ ಇಲ್ಲ ಇಲ್ಲ ಈಶ್ವರ ಕೊಡೋದಿಲ್ಲ. ಈಶ್ವರನು ಅವನು ಜೀವರು ಮಾಡತಕ್ಕಂಥ ಒಂದು ಆಧಾರವನ್ನು ಇಟ್ಕೊಂಡು ಕೊಡ್ತಾನೆ. ಏನದಪ್ಪ ಆಧಾರ ಅದು ಅಂತಂದರೆ ಏನದು, ಅದೇ ಧರ್ಮಾಧರ್ಮಗಳು. ಓಹೋ, ಧರ್ಮಾಧರ್ಮಗಳನ್ನು ಮಾಡ್ತಾರೆ ಯಾರು? ಜೀವರುಗಳು.
ಅದಕ್ಕನುಸಾರವಾಗಿ ಈಶ್ವರ ಫಲ ಕೊಡ್ತಾನಷ್ಟೇ. ಹಾಗಾಗಿ ಅವನಿಗೆ ವೈಷಮ್ಯ ನೈರ್ಗುಣ್ಯ ಅನ್ನೋದು ಪ್ರಾಪ್ತವಾಗುವುದಿಲ್ಲ. ಯಾಕೆ? ಧರ್ಮ ಮಾಡಿರ್ತಕ್ಕಂಥವನು ಈಶ್ವರ ಅಲ್ಲ, ಜೀವ. ತಪ್ಪು ಮಾಡಿರ್ತಕ್ಕಂಥ ಅವನು ಯಾರೋ ಒಬ್ಬ ಕೈದಿ ಅಲ್ವಾ? ಅವನಿಗೆ ಆ ತಪ್ಪನ್ನು ಆಧರಿಸಿ ಇವನು ಶಿಕ್ಷೆ ಕೊಡ್ತಾನಷ್ಟೆ. ಏನು? ಒಬ್ಬನಿಗೆ ಕಡಿಮೆ ಶಿಕ್ಷೆ ಕೊಡ್ತಾನೆ, ಒಬ್ಬನಿಗೆ ಜಾಸ್ತಿ ಶಿಕ್ಷೆ ಕೊಡ್ತಾನೆ, ಆಜೀವ ಶಿಕ್ಷೆ. ಇನ್ನೊಬ್ಬನಿಗೆ ಇಲ್ಲ ರೀ, ಇವತ್ತು ಕೋರ್ಟ್ ಮುಗಿಯೋವರೆಗೂ ಸಜಾ ನಿನಗೆ, ಕೋರ್ಟ್ ಮುಗಿಯೋವರೆಗೂ ಜೈಲಿರು ಹೋಗು ಅಂತಾನೆ. ಏನ್ರಿ, ಅವನಿಗೆ ಆಜೀವ, ಇವನಿಗೆ ಇವತ್ತು ಒಂದಿನ. ಏನಿದು? ಏನು ಆ ಜಡ್ಜಿಗೆ ಏನು ಅವನಿಗೆ ವೈಷಮ್ಯ ನೈರ್ಗುಣ್ಯ ತುಂಬ ತುಳುಕಾಡ್ತಾ ಇದೆ ಅಂತಂದರೆ, ಇಲ್ಲ ಇಲ್ಲ, ಅವನು ಏನೂ ಅಲ್ಲ. ಯಾಕೆ? ಅವನು ಆ ತಪ್ಪು ಮಾಡಿದ್ದಾನಲ್ಲ, ಅದರ ಮೇಲೆ, ಅದರ ತೀವ್ರತೆ ಮೇಲೆ ಇವನು ಕೊಡ್ತಾನಂತೆ ಫಲನ. ಹಾಗಾಗಿ ಇವನದೇನು ವೈಷಮ್ಯ ನೈರ್ಗುಣ್ಯ ಇಲ್ಲವೇ ಇಲ್ಲ ಅಂತ ನೀವು ಹೇಳಿದ್ರಿ. ಈಗ ಅವನು ಈಶ್ವರನೂ ಕೂಡ ಜೀವನ ಕರ್ತೃತ್ವ ಏನೂ ಇಲ್ಲ. ಅವನದ್ದು ಧರ್ಮ ಕರ್ಮ ಮಾಡಬೇಕಾದ್ರೂ ಅವನದೇನು ಅವನ್ನ ಆಧಾರ ಇಟ್ಕೊಳ್ಳೋದಿಲ್ಲ. ಯಾಕೆ? ಕರ್ತೃವೇ ಇಲ್ವಲ್ಲ ಜೀವನ. ಮತ್ತು ಯಾವ ಆಧಾರದ ಮೇಲೆ ಅವನು ಫಲ ಕೊಡ್ತಾನೆ ಸ್ವಾಮಿ? ಹಾಗಾದ್ರೆ ಅವನೇ ಕೊಟ್ಬಿಡ್ತಾನೆ. ವೈಷಮ್ಯ ನೈರ್ಗುಣ್ಯ ಹೋಗೋದೇ ಇಲ್ಲ ಅವನಿಗೆ. ತಿರ್ತಿರ್ಗ ಅದಕ್ಕೆ ಬರ್ತಾ ಇದ್ದೀರೋ ನೀವು. ಯಾವ ಆಧಾರ ಇಟ್ಕೊಂಡು ಕೊಡ್ತಾ ಇದ್ದಾನೆ ಅದು ಹೇಳಿ ಮುಂಚೆ. ನಾವೊಂದು ಆಧಾರ ಹೇಳಿದ್ವಿ, ಅದು ಇಲ್ಲ ಅಂತೀರ, ಯಾವುದೂ ಇಲ್ಲ ಅಂತೀರ. ಆಮೇಲೆ ನೀವೇ ಒಪ್ಕೋತೀರ ಧರ್ಮ ಅದ್ರ ಮೇಲೆ ಆಧಾರದ ಮೇಲೆ ಆ ಧರ್ಮ ಮಾಡ್ತಾನೆ. ಹಾಗಾದ್ರೆ ಕರ್ತೃತ್ವ ಬರಲ್ವ ಅವನಿಗೆ? ಜೀವನಿಗೆ ಧರ್ಮ ಮಾಡ್ತಾನೆ ಅಂತ ಆಗಿಬಿಟ್ರೆ ಕರ್ತೃತ್ವ ಬರಲ್ವ ಅವನಿಗೆ? ಕರ್ತೃತ್ವನೂ ಇಲ್ಲ ಅಂತ ಹೇಳ್ತೀರಾ. ಇದು ಯಾವ ಸ್ವಾಮಿ ನೀವು ಹೇಳ್ತಾ ಇರ್ತಕ್ಕಂಥದ್ದು? ಆದ್ದರಿಂದ ನೀವು ಈಗ ನಿಖರವಾಗಿ ಹೇಳಿ, ಯಾವ ಆಧಾರದ ಮೇಲೆ ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ಎನ್ನುವುದು ಪ್ರಾಪ್ತವಾಗದಿರಬೇಕಾದರೆ ಅವನು ಯಾವ ಆಧಾರದ ಮೇಲೆ ಜೀವರಿಗೆ ಫಲ ಕೊಡ್ತಾನೆ? ಒಂದು ಆಧಾರ ಬೇಕಲ್ಲ. ಯಾವುದನ್ನು ಒಪ್ತಾ ಇಲ್ಲ ನೀವು, ಕರ್ತೃತ್ವನೂ ಒಪ್ತಾ ಇಲ್ಲ. ಯಾವ ಆಧಾರದ ಮೇಲೆ ಫಲ ಕೊಡ್ತಾನೆ ಅಂತಂದರೆ ಅದಕ್ಕೆ ಉತ್ತರವಾಗಿ ಈ ಸೂತ್ರ ಹೇಳ್ತಾ ಇದ್ದಾರೆ ಭಗವಾನ್ ಸೂತ್ರಕಾರರಾದ ಬಾದರಾಯಣ ವ್ಯಾಸರು. ನೋಡಿ, ಇದು ಇವತ್ತು ಬಹಳ ಜನ ಕೇಳ್ತಾ ಇರ್ತಾರೆ. ನಾವೇನು ಮಾಡ್ತೇವೆ? ಹಿಂದಿನ ಸೂತ್ರಕ್ಕೆ ನಿಂತ್ಕೊಂಡ್ಬಿಡ್ತೇವೆ. ಏನ್ರಿ, ಪ್ರತಿಯೊಂದು ಕೂಡ ನಾವು ಏನ್ರಿ ಮಾಡಬೇಕು? ಈಶ್ವರ ಕೊಡ್ತಾನೆ, ನಾವೇನು ಮಾಡೋದು? ಏನು ಮಾಡೋದು? ನಾವೇನು ಮಾಡೋಗಿಲ್ಲ, ಸುಮ್ಮನೆ ಕೂತಿರ್ಬೇಕಾಗಾದ್ರೆ. ಆದರೆ ನಾವು ಏನೇ ಕರ್ಮ ಮಾಡಿದ್ರೂ ಕೂಡ ಈಶ್ವರ ಕೊಡ್ತಾನೆ ಅಂತಂದು ಮಾತ್ರಕ್ಕೆ ನಮ್ಮದು ಏನಿದೆ? ಯಾವ ಆಧಾರದ ಮೇಲೆ ಕೊಡ್ತಾನೆ ನಾವು ಯೋಚನೆ ಮಾಡ್ತಾರೆ. ಈಶ್ವರ ಕೊಡ್ತಾನೆ ಬಿಡ್ರಿ, ನಮಗೆ ಯಾಕೆ ಅಂದುಬಿಡ್ತೇವೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರ ಒಂದು ಆಧಾರವನ್ನು ಬಯಸಿ ಕೊಡ್ತಾ ಇದ್ದಾನೆ. ಓಹೋ, ಯಾವುದಪ್ಪ ಇದು? ಕರ್ತೃತ್ವನೂ ಇಲ್ಲ ಅಂತ ಹೇಳಿದ್ರೆ ಆಧಾರ ಯಾವುದು ಅಂದರೆ ಇದು ಸೂತ್ರ. ಇದು ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷಿದ್ಧಾ ವೈಯರ್ಥ್ಯಾದಿಭ್ಯ. ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷಿದ್ಧಾ ವೈಯರ್ಥ್ಯಾದಿಭ್ಯ ಅಂತ. ಕೃತ ಪ್ರಯತ್ನಾಪೇಕ್ಷ ತು ವಿಹಿತ ಪ್ರತಿಷಿದ್ಧ ವೈಯರ್ಥ್ಯಾದಿಭ್ಯ. ಒಂದೇ ಪದ ಇದು. ವಿಹಿತ ಪ್ರತಿಷಿದ್ಧ ಅವೈಯರ್ಥ್ಯ ಆದಿಭ್ಯ ಅಂತ ಸಂಧಿಯಾಗಿ ವಿಹಿತ ಪ್ರಸಿದ್ಧ ವೈಯರ್ಥ್ಯಾದಿಭ್ಯ. ವಿಹಿತ ಪ್ರತಿಷಿದ್ಧ ಅವೈಯರ್ಥ್ಯ ಆದಿಭ್ಯ. ಅಲ್ಲಿಗೇನಾಯಿತು? ಕೃತ ಪ್ರಯತ್ನಾಪೇಕ್ಷ ತು ವಿಹಿತ ಪ್ರಸಿದ್ಧ ವೈಯರ್ಥ್ಯಾದಿಭ್ಯ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಮೂರೇ ಪದ ಇರತಕ್ಕಂಥದ್ದಿಲ್ಲಿ. ಸರಿ, ಅನ್ವಯ ಹೇಗಾಗುತ್ತೆ ಅಂತಂದರೆ, ತು ನೋಡಿ, ನೀವು ಹೇಳಿದ್ರಲ್ಲ ಏನು? ಈಶ್ವರನು ಯಾವುದನ್ನು ಬಯಸುವುದಿಲ್ಲ. ಜೀವನ ಕರ್ತೃತ್ವವೂ ಕೂಡ ಈಶ್ವರಾಧೀನ.
ಅಂತ ಹೇಳಿದೆ. ನೀವು ಹೇಳಿದ್ರಿ ಹಾಗಾದ್ರೆ ಏನು ಆಧಾರ ಅಂತ. ಈಶ್ವರನ ಜೀವರುಗಳ ಕರ್ತೃತ್ವ ಈಶ್ವರಾಧೀನ. ಆದರೆ ಏನು ಹೇಳ ಓ ಇನ್ನೊಂದು ಹೇಳಿದ್ರೆ ಇವಾಗ ಏನೋ ಇಟ್ಟರು ತು. ಆದರೆ ಏನು ಪರಮಾತ್ಮ ಸಹ ಪರಮಾತ್ಮ, ಆ ಪರಮಾತ್ಮ ಇದ್ದಾನಲ್ಲ ಅವನು ಜೀವರೊಳಗೆ ಫಲ ಕೊಡ್ತಾನಲ್ಲ, ಸುಖ ದುಃಖ ಅಂತಕ್ಕಂಥದ್ದು ಏನನ್ನು ಬಯಸಿಕೊಡ್ತಾನೆ ಅಂತ ನೀವು ಕೇಳ್ತಾ ಇದ್ದೀರಲ್ಲಪ್ಪ ಪೂರ್ವ ಪಕ್ಷದವರೇ. ಹೇಳ್ತಾ ಇದ್ದೀವಿ ನೋಡಿ ನಾವು, ಕೃತ ಪ್ರಯತ್ನಾಪೇಕ್ಷ ಸನ್. ಒಂದೇ ಮಾತು ಅಂದ್ರೆ ಏನು? ಆ ಜೀವನು ಮಾಡತಕ್ಕಂತಹ ಪ್ರಯತ್ನಗಳಿಗನುಸಾರವಾಗಿ. ಇಲ್ಲಿಗೆ ಇವತ್ತಿನ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಬಿಡ್ತು. ಅಂದ್ರೆ ಏನು? ನಾವು ಪ್ರಯತ್ನ ಯಾಕ್ರಿ ಮಾಡಬೇಕು? ಏನು ನಮ್ಮ ಅದೃಷ್ಟ ಇದ್ದಾಗ ಆಗುತ್ತೆ. ಅದೃಷ್ಟ ಹೇಗಿದೆಯೋ ಹಾಗೆ ಫಲ ಕೊಡ್ತಾನೆ ಪರಮೇಶ್ವರ, ಅಷ್ಟೇ. ಪರಮೇಶ್ವರನೂ ಬೇಕಿಲ್ಲ, ಅದೃಷ್ಟ ಇದೆ, ಹೀಗೆ ಏನೇನೋ ಹೇಳ್ತಾ ಇರ್ತೀವಲ್ಲ. ಇಲ್ಲ ಇಲ್ಲ, ಖಂಡಿತವಾಗಲೂ ಇಲ್ಲ. ಈಶ್ವರ ಏನನ್ನೋ ಕರೆಕ್ಟ್, ಅವನು ಕರ್ತೃತ್ವಕ್ಕೆ ಅವನು ಬಾಧ್ಯನಲ್ಲ. ಆದರೂ ಕೂಡ ಯಾವುದನ್ನು ಅಪೇಕ್ಷೆ ಮಾಡಿಕೊಡ್ತಾರೇನು? ಕೃತ ಪ್ರಯತ್ನ ಅಪೇಕ್ಷ ಸನ್. ಒಂದು ಕರ್ಮ ಇದೆ, ಅದಕ್ಕೆ ನಾವು ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದರ ಆಧಾರದ ಮೇಲೆ ಅವನನ್ನ ಆ ಕರ್ಮದಲ್ಲಿ ಪ್ರೇರೇಪಿಸುತ್ತಾನೆ ಅಥವಾ ಪ್ರೇರೇಪಿಸುವುದಿಲ್ಲ. ಇಷ್ಟೇ. ನೋಡಿ, ಈಗ ನಾನು ಶಾಂಕರ ಭಾಷ್ಯ ಅಧ್ಯಯನವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಮಾಡಿದೆ, ಕರ್ಮವನ್ನು ಶುರು ಮಾಡಿದೆ, ಓದೋಕ್ಕೆ ಶುರು ಮಾಡಿದೆ. ಈಗೇನು ಮಾಡಬೇಕು? ಅದ್ರ ಫಲ ನನಗೆ ಬರಬೇಕು, ಹೌದು ತಾನೆ? ಫಲ ಬರಬೇಕಾದ್ರೆ ಏನಾಗಬೇಕು? ನೀವು ಹೇಳ್ತಾ ಇರ್ತೀರಿ ಯಾವುದು ಜೀವ ಮಾಡ್ತಾ ಇಲ್ಲ ಕಣ್ರಿ, ಭಗವಂತ ಫಲ ಕೊಡೋನು. ಭಗವಂತ ಹೇಗೆ ಫಲ ಕೊಡ್ತಾನ್ರಿ? ನಮಗೆ ಭಾಷ್ಯಾರ್ಥ ಸಿದ್ಧಿ ಆಗಲಿ ಅಂತಾನ ಅಥವಾ ಆಗಲ್ಲ ಅಂತಾನ? ನನಗೆ ಆಗೋಲ್ಲ ಅಂತಾನೆ, ನಿಮಗೆ ಆಗಲಿ ಅಂತಾನೆ. ಆವಾಗ ವೈಷಮ್ಯ ನೈರ್ಘಣ್ಯ. ಪರಮಾತ್ಮನ ವೈಷಮ್ಯ ನೈರ್ಘಣ್ಯ ಬರಲಿಲ್ವಾ? ಯಾಕೆ? ನನಗೆ ಆಗೋಲ್ಲ ಅಂದ್ಬಿಟ್ಟ, ನಿಮಗೆ ಮಾತ್ರ ಫಲ ಕೊಟ್ಬಿಟ್ಟ, ಸಿದ್ಧಿ ಆಗೋಯ್ತು ಭಾಷ್ಯಾರ್ಥ ಜ್ಞಾನ. ಇದು ಹೇಗಿದು? ಏನನ್ನು ಬಯಸೋದ್ರೆ ಹೇಗೆ ಅಂದರೆ, ಇಲ್ಲ ಇಲ್ಲ, ಅವನು ಕೃತ ಪ್ರಯತ್ನ, ನೀವು ಮಾಡ್ತಾ ಇರತಕ್ಕಂಥ ಪ್ರಯತ್ನಗಳ ಆಧಾರದ ಮೇಲೆ ನಿಮ್ಮನ್ನು ಪ್ರೇರೇಪಿಸುತ್ತಾನೆ. ಓಹೋ, ಭಾಷ್ಯಾಧ್ಯಯನಕ್ಕೆ ನಾನು ಯಾವ ರೀತಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ನೀವು ಯಾವ ರೀತಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅನ್ನುವುದರ ಮೇಲೆ ಭಗವಂತ ಆ ಕರ್ಮದಲ್ಲಿ ನಿಮ್ಮನ್ನ ತೊಡಗಿಸುತ್ತಾನೆ. ಮತ್ತೆ ಯಾವಾಗ ಅದಕ್ಕೆ ತಕ್ಕ ಫಲವನ್ನು ಕೂಡ ಅವನು ಕೊಡ್ತಾನೆ. ಅಲ್ಲಿಗೇನಾಯಿತು? ಪ್ರಯತ್ನ ಪ್ರಯತ್ನ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಚರ್ಚೆ ನಡೀತಾನೇ ಇದೆ. ಮನುಷ್ಯ ಪುರುಷ ಪ್ರಯತ್ನ ಮೇಲೋ ಅಥವಾ ಅದೃಷ್ಟ ಮೇಲೋ. ಅವ್ರ ಪ್ರಕಾರ ಅದೃಷ್ಟ ಅಂತಂದ್ರು ಒಂದೇ, ಇನ್ಯಾವುದೋ ಅಂದರೆ ಅದೃಷ್ಟ ಏನೋ ಕಣ್ಣಿಗೆ ಕಾಣದೇ ಇದ್ರ ನ ದೃಷ್ಟಂ ಅದೃಷ್ಟಂ ಅಷ್ಟೇ, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಅದು ಯಾವುದೋ ದೇವರಾರು ಆಗಿರ್ಬೋದು, ಇನ್ನೊಂದಾಗಿ ಏನೋ ಒಂದಾಗಿರ್ಬೋದು, ಪರಮಾತ್ಮ ಅಂತ ಹೇಳಿ ಏನೋ ಹೇಳಿ. ಪುರುಷ ಪ್ರಯತ್ನಕ್ಕೇನು? ಅಯ್ಯೋ ನಾವು ನೋಡ್ರಿ ನಮ್ಗೆ ಆಗೋದು ಆಗುತ್ತೆ ಕಣ್ರಿ. ನಾವೇ ಇವಾಗ ನನಗೆ ಭಾಷ್ಯಾರ್ಥ ಜ್ಞಾನ ಆಗಬೇಕು ಅಂದರೆ ಅಯ್ಯೋ ಹಾಗೆ ಆಗುತ್ತೆ, ನಾನೇ ಅದಕ್ಕೆ ಭಾಷೆ ಓದಬೇಕು, ಯಾತಕ್ಕೆ ಗುರುಗಳ ಹತ್ರ ಹೋಗಬೇಕು ಅಂತಂದರೆ ಹಾಗಲ್ಲ. ಅಲ್ಲಿ ಏನು? ಕೃತ ಪ್ರಯತ್ನಾಪೇಕ್ಷ ಅಂದರೆ ಈ ಜೀವರು ಮಾಡುವಂತಹ ಪ್ರಯತ್ನದ ಮೇಲೆ, ಅಂದ್ರೇನು? ಪುರುಷ ಪ್ರಯತ್ನಕ್ಕೆ ಎಷ್ಟು ಬೆಲೆ ಕೊಟ್ಟಾಗಾಯ್ತು ನೋಡಿ. ಅಂದರೆ ಅಲ್ಲಿ ಏನಾಯಿತು? ಇನ್ನೊಂದು ಸಿದ್ಧಾಂತನೂ ಹೊರಬಂತು. ಏನು ಸಿದ್ಧಾಂತ? ನಾವು ಏನು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಸಿನ್ಸಿಯರ್ ಆ್ಯಂಡ್ ಅರ್ನೆಸ್ಟ್ ಅಟೆಂಪ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಯಾವ ಒಂದು ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಸತತ ನಿರಂತರ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಅದನ್ನು ಅನುಸರಿಸಿ ಭಗವಂತ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ತಕ್ಕ ಹಾಗೆ ಫಲ ಕೊಡೋದಕ್ಕೇನು ಕರ್ಮ,
ಅದಕ್ಕೆ ತಕ್ಕ ಹಾಗೆ ಆ ಕರ್ಮದಲ್ಲಿ ನಿಮ್ಮನ್ನು ಪ್ರೇರೇಪಿಸುತ್ತಾನೆ. ತೀವ್ರವಾದ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ತಕ್ಕ ಅನುಕೂಲಗಳು ಒದಗಿಸ್ಕೊಟ್ಟು ನಿಮಗೆ ಆ ಭಾಷ್ಯವನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಪರಮಾತ್ಮ. ಏನೋ ಕಣ್ರಿ, ಏನೋ ಒಂದು ಗಂಟೆ ಮಾಡ್ತಾರಂತೆ, ನೋಡೋಣಪ್ಪ, ಕೇಳ್ತಾ ಇರೋಣ, ಹಾಂ, ಏನೋ ಪರವಾಗಿಲ್ಲ, ಎಷ್ಟು ಕಿವಿ ಬಿದ್ದರೆ ಅಷ್ಟೇ ಸಾಕು ಅಂದರೆ ಅದಕ್ಕೆ ತಕ್ಕ ಫಲ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಆಗಲಿ, ನನಗೆ ಆಗಲಿಲ್ಲ, ನಿಮ್ಗೆ ಆಯಿತು ಅಂದರೆ ಇದೇ ಫಲ ಅಷ್ಟೆ. ಯಾವುದು? ಪ್ರಯತ್ನ. ಹೀಗೆ ಕೃತ ಪ್ರಯತ್ನಾಪೇಕ್ಷ ಸನ್ ಜೀವಾನಾಂ ಧರ್ಮಾಧರ್ಮ ಕರಣೆ ಪ್ರೇರಯತಿ. ಇಷ್ಟು. ಆದರೆ ಧರ್ಮಾಧರ್ಮವನ್ನು ಮಾಡುವುದರಲ್ಲಿ ಅವನನ್ನು ಪ್ರೇರೇಪಿಸುತ್ತಾನೆ. ಯಾವುದರ ಆಧಾರದ ಮೇಲೆ? ಅದನ್ನು ಕೂಡ ಅವರ ಪ್ರಯತ್ನದ ಆಧಾರದ ಮೇಲೆ. ಕೃತ ಪ್ರಯತ್ನಾಪೇಕ್ಷ ಸನ್, ಅಲ್ಲಿ ಏನಾಯಿತು? ಅವನ ಪ್ರಯತ್ನದ ಆಧಾರದ ಮೇಲೆ ಮಾಡ್ತಾರೆ ಇದ್ದಾಗ ಅಲ್ಲಿ ಜೀವನಿಗೆ ವೈಷಮ್ಯ ನೈರ್ಗುಣ್ಯ ಅನ್ನೋದು ಪ್ರಾಪ್ತವಾಗೋದಿಲ್ಲ. ಪೂರ್ತಿ ಜವಾಬ್ದಾರಿ ಜೀವನ ಮೇಲೆ ಬಿದ್ದುಬಿಡ್ತು. ಜೀವನ ಪ್ರಯತ್ನ ಮಾಡಿದ್ದೇ ಆದರೆ ಪಡಿಕೋತಾನೆ, ಪ್ರಯತ್ನ ಮಾಡಿಲ್ಲ ಅಂದರೆ ಬಿಡ್ತಾನೆ. ಸೋಮಾರಿ ಕೂತಿದ್ದಾನೆ, ನನ್ನ ಫಲ ಆಗಬೇಕು, ಯಾಕೆ ಕೊಡ್ತಾನೆ? ಅದು ದೇವ್ರನ್ನ ಬೈದ್ಬಿಟ್ರೆ, ಪರಮಾತ್ಮನ ಬೈದ್ಬಿಟ್ರೆ ಹೇಗೆ? ಇಲ್ಲ, ಅವನಿಗೇನೂ ಇಲ್ಲ. ಅವನಿಗೆ ಅಲ್ಲಿ ಪುರುಷ ಪ್ರಯತ್ನಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಇವತ್ತಿನ ಬಹುತೇಕ ಎಲ್ಲ ಚರ್ಚೆ ನಡೀತಾ ಇದೆ. ಅದಕ್ಕೆಲ್ಲ ಉತ್ತರ ರೂಪವಾಗಿ ಈ ಒಂದು ಸೂತ್ರ ಕೊಟ್ಟಿರತಕ್ಕಂಥದ್ದು. ಮತ್ತೆ ಇದು ನಮಗೆ ಹೇಗೆ ಗೊತ್ತಾಗುತ್ತೆ? ಏನೋ ಈಶ್ವರನು ಕೃತ ಪ್ರಯತ್ನಾಪೇಕ್ಷನಾಗಿ, ಅಂದರೆ ಮಾಡಿದ ಪ್ರಯತ್ನಕ್ಕೆ ತಕ್ಕಂತೆ, ಮಾಡಿದ ಪ್ರಯತ್ನದ ಅಪೇಕ್ಷೆಯುಳ್ಳವನಾಗಿ ಹೇಗೆ ಪ್ರಯತ್ನ ಮಾಡ್ತಾನೋ ಹಾಗೆ ಈ ಧರ್ಮಾಧರ್ಮವನ್ನು ಮಾಡುವುದರಲ್ಲಿ ಅವನು ಪ್ರೇರೇಪಿಸುತ್ತಾನೆ ಅಂತ ಹೇಳಿದ್ರಲ್ಲ. ಇದು ಹೇಗೆ ಸ್ವಾಮಿ ಗೊತ್ತಾಗುತ್ತೆ? ಇಲ್ಲ, ಯಾರು ಕೊಡ್ತಾರೋ ಆ ಪ್ರಯತ್ನಾಪೇಕ್ಷೆಗೆ ತಕ್ಕಂತೆ ಅವನು ನಾವು ನೋಡಿಲ್ಲ. ಆಮೇಲಿಂದ ಈ ಒಂದು ಜೀವ ಅವನು ಮಾಡ್ತಕ್ಕಂಥ ಒಂದು ಪ್ರೇರೇಪಿಸ್ತಾನೆ, ಇವರು ಅದಕ್ಕೂ ನಮಗೆ ಗೊತ್ತಿಲ್ಲ. ನಮಗೆ ಹೇಗೆ ಗೊತ್ತಾ ಅಂದರೆ ಇದು ಹೇಗೆ ಗೊತ್ತಾಗುತ್ತೆ ಸ್ವಾಮಿ ಅಂದರೆ ವಿಹಿತ ಪ್ರತಿಷಿದ್ಧ ವೈಯರ್ಥ್ಯಾದಿಭ್ಯ ಹೇತುಭ್ಯ, ಅಂದರೆ ಇದಕ್ಕೆ ಶ್ರುತಿಯೇ ಪ್ರಮಾಣ. ಶ್ರುತಿ ಏನು ಹೇಳ್ತಾ ಇದೆ ಅಂತಂದರೆ ನೋಡಿ, ವಿಧಿ ಪ್ರತಿಷೇಧಗಳು ಇದ್ದ, ಅಂದರೆ ವಿಹಿತ ಅಂದರೆ ವಿಧಿ ಅಂತಂತ ಏನು ವಿಧಾನ ಮಾಡಿದ್ದಾರೆ ಅವರು. ಏನೋ ಸೌಂಡ್ ಬರ್ತಾ ಇದೆ. ವಿಹಿತ ಪ್ರತಿಷಿದ್ಧ, ವಿಧಾನ ಮಾಡಿದ್ದಾರೆ, ಮಾಡಬೇಕಾದ್ದು ಮಾಡಬಾರ್ದು ಇಂಥ ವಿಧಾನ ಮಾಡಿದ್ದಾರಲ್ಲ, ಇದು ಅವೈಯರ್ಥ್ಯಾದಿಭ್ಯ. ಅವೈಯರ್ಥ್ಯ ಅಂದರೆ ವ್ಯರ್ಥವಾಗದಿರಲಿ ಎಂಬುದಾಗಿ ಏನಾಗ್ತಾ ಇದೆ? ಶ್ರುತಿವಾಕ್ಯ ಹೀಗಂತ ಹೇಳ್ತಾ ಇದೆ. ಏನಂತ? ಕೃತ ಪ್ರಯತ್ನಾಪೇಕ್ಷ ಸನ್ ಜೀವಾನಾಂ ಧರ್ಮಾಧರ್ಮ ಕರಣೆ ಪರಮಾತ್ಮ ಪ್ರೇರಯತಿ ಅಂತ ಹೇಳ್ತಾ ಇದೆ ಶ್ರುತಿ. ಆದ್ದರಿಂದ ಶ್ರುತಿವಾಕ್ಯ ನಮಗೆ ಪ್ರಮಾಣ. ಯಾಕೆ? ಇದು ಈ ಪ್ರತ್ಯಕ್ಷಕ್ಕೂ ಸಿಕ್ಕೋದಿಲ್ಲ, ಮತ್ತೆ ಅನುಮಾನಕ್ಕೂ ಸಿಕ್ಕೋದಿಲ್ಲ. ತು ಅಂತ ತೂತ್ ಅನ್ನೋದು ಏನೋ ಸೌಂಡ್ ಬರ್ತಾ ಇದೆಯಲ್ಲ. ತು ಅಂತಕ್ಕಂಥದ್ದು. ಆದರೆ ಯಾತಕ್ಕೆ ಅಂದರೆ ಅದನ್ನು ಅನುವಾದ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು 156ನೇ ಭಾಷ್ಯವಾಗ. ನನು ಏವಂ ಈಶ್ವರಸ್ಯ ಕಾರಯಿತೃತ್ವೇ ಸತಿ ವೈಷಮ್ಯ ನೈರ್ಘೃಣ್ಯೇ ಸ್ಯಾತಾಂ ಅಕೃತಾಭ್ಯಾಗಮಶ್ಚ ಜೀವಸ್ಯ ಇತಿ ಎಂದು ಹೇಳಿದ್ರಿಂದ ಏನು ಅಲ್ಲ ಸ್ವಾಮಿ, ಈಶ್ವರನು ಮಾಡಿಸ್ತಾನೆ, ಪ್ರತಿಯೊಂದು ಅವನೇ ಮಾಡ್ತಾನೆ, ಜೀವನೇ ಕರ್ತೃತ್ವ ಇಲ್ಲ ಅಂತ ನೀವು ಹೇಳಿಬಿಟ್ರೆ ಅವನಿಗೆ ವೈಷಮ್ಯ ನೈರ್ಘೃಣ್ಯ ಬಂತು. ಮತ್ತು ಅಕೃತಾಭ್ಯಾಗಮಶ್ಚ, ಅವನು ಮಾಡದೇ ಇದ್ದಕ್ಕೂ ಫಲ ಕೊಡ್ಬೋದು ಅಥವಾ ಮಾಡಿದ್ದಕ್ಕೆ ಫಲ ಕೊಡದೇ ಇರ್ಬೋದು. ಯಾಕೆ? ಅವನ ಬುದ್ಧಿ ಹೇಗೆ ಹೋದೋಚ್ಚಿದೆ ಹಾಗೆ ಮಾಡ್ತಾನಷ್ಟೆ. ಹೀಗಾಗ್ಬಿಡುತ್ತಲ್ಲ ಅಂದರೆ ನೇತ್ಯುಚ್ಯತೆ.
ಇಲ್ಲಪ್ಪ, ಹಾಗಿಲ್ಲ. ಮತ್ತೆ ಅದಕ್ಕೋಸ್ಕರವೇ ನಮ್ಮ ಆಚಾರ್ಯರಾದ ಭಗವಾನ್ ಬಾದರಾಯಣ ವ್ಯಾಸರು ಈ ಸೂತ್ರವನ್ನು ಮಾಡಿದ್ದಾರೆ. ಈ ಸಮಾಧಾನ ನೀನು ಹೇಳಿದೆಯಲ್ಲ, ಇದಕ್ಕೆ ಸಮಾಧಾನಕ್ಕೋಸ್ಕರ ಈ ಸೂತ್ರ, ಸಮಾಧಾನವನ್ನು ಹೇಳುವುದಕ್ಕೋಸ್ಕರ ಈ ಸೂತ್ರ ಯಾವುದು? ಓಂ ಕೃತ ಪ್ರಯತ್ನಾಪೇಕ್ಷಸ್ತು ಭೀತ ಪ್ರತಿಷಿದ್ಧ ವೈಯರ್ಥ್ಯಾದಿಭ್ಯ. ಇದರ ಅರ್ಥ ನೋಡಿದ್ದಾಗಿದೆ. ನೋಡೋಣ. ತು ತು ಶಬ್ದ ಚೋದಿತ ದೋಷ ವ್ಯಾವರ್ತನಾರ್ಥ. ಈ ತುಶಬ್ದ ಬಂದಿರತಕ್ಕಂಥದ್ದು ಚೋದಿತ, ನೀನು ಆಕ್ಷೇಪಣೆ ಮಾಡಿದೆಯಲ್ಲಪ್ಪ, ಆ ಒಂದು ದೋಷವನ್ನು ಪರಿಹಾರ ಮಾಡುವುದಕ್ಕೋಸ್ಕರ. ಏನು ದೋಷ ಮಾಡಿದ್ದೆ? ಈಶ್ವರನಿಗೆ ನೀವು ಕರ್ತೃತ್ವವನ್ನು ಕೊಟ್ಟುಬಿಟ್ರೆ ಅವ್ರಿಗೆ ವೈಷಮ್ಯ ನೈರ್ಘಣ್ಯ ಪ್ರಾಪ್ತ ಆಗ್ಬಿಡುತ್ತಲ್ಲ ಸ್ವಾಮಿ ಅಂತ ಹೇಳಿದ್ರಲ್ಲ, ಅದನ್ನು ತಳ್ಳಿ ಹಾಕುವುದಕ್ಕೋಸ್ಕರ, ಈಶ್ವರ ಏನೂ ಪ್ರಾಪ್ತವಾಗುವುದಿಲ್ಲ, ತಳ್ಳಿ ಹಾಕುವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಏನು? ಕೃತಃ ಯಹ ಪ್ರಯತ್ನ ಜೀವಸ್ಯ ಧರ್ಮಾಧರ್ಮ ಲಕ್ಷಣ ತದಪೇಕ್ಷ್ಯ ಏವಂ ಈಶ್ವರ ಕಾರಯತಿ. ಈಶ್ವರ ತದಪೇಕ್ಷ ಕೃತ ಪ್ರಯತ್ನಾಪೇಕ್ಷ ಅಂತ ಇದೆ. ಅಂದ್ರೇನು? ಈ ಮಾಡಿದ ಜೀವಸ್ಯ ಕೃತಃ ಪ್ರಯತ್ನ, ಜೀವನು ಮಾಡಿದ ಪ್ರಯತ್ನ ಅಂತ ಇದೆಯಲ್ಲ, ಪ್ರಯತ್ನ ಅಂತ ಯಾವುದು ಇದೆಯೋ, ಯಾವುದದು ಅಂದರೆ ಧರ್ಮ ಅಧರ್ಮ ಲಕ್ಷಣ, ಧರ್ಮ ಅಧರ್ಮ ರೂಪವಾಗಿರತಕ್ಕಂತಹ ಈ ಒಂದು ಕರ್ಮ ಇದೆಯಲ್ಲ, ಅದಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅದನ್ನು ಅಪೇಕ್ಷಿಸಿ ಆ ಒಂದು ಜೀವನಿಗೆ ಇವನು ಪ್ರೇರೇಪಿಸುತ್ತಾನೆ ಆ ಮಾಡೋದಕ್ಕೆ. ಯಾವುದನ್ನು ಅನುಸರಿಸಿ? ಅವನ ಪ್ರಯತ್ನವನ್ನು ಅನುಸರಿಸಿ. ಮತ್ತೆ ಏನಲ್ಲ, ಅವನು ಹೇಗೆ ಬೇಕಾದರೂ ಏನೋ ಒಂದು ಕರ್ಮ ಮಾಡ್ತಾರೆ, ಧರ್ಮಾಧರ್ಮ, ಅದನ್ನು ಅನುಸರಿಸಿ ಅಲ್ಲ. ಆ ಧರ್ಮಾಧರ್ಮ ಮಾಡಬೇಕಾದ್ರೂ ಕೂಡ ಅವನಿಗೆ ಪ್ರೇರಣೆ ಬೇಕಲ್ಲ, ಹೀಗೆ ಮಾಡು ಹೀಗೆ ಮಾಡು ಅಂತ. ಇವಂದೇನಿಲ್ಲ ಕರ್ತೃತ್ವ, ಪರಮಾತ್ಮ ತನ್ನೇ ಪ್ರೇರಿತರು. ಆ ಪ್ರೇರಣೆ ಮಾಡಬೇಕಾದ್ರೆ ಅವನಿಗೆ ಆಧಾರ ಏನು? ಇವನ ಪ್ರಯತ್ನ. ತೀವ್ರವಾದ ಪ್ರಯತ್ನ ಇದ್ದರೆ ಭಗವಂತ ಪ್ರೇರಣೆ ಮಾಡೇ ಮಾಡ್ತಾನೆ. ಅದಕ್ಕೆ ತಕ್ಕ ಹಾಗೆ ಕರ್ಮಗಳಲ್ಲಿ ಏನೋ ಕಾಟಾಚಾರ ಪ್ರಯತ್ನ, ಅದಕ್ಕೆ ತಕ್ಕ ಹಾಗೆ ಪ್ರೇರಣೆ ಮಾಡ್ತಾನಷ್ಟೆ. ಹೀಗೆ ಧರ್ಮ ತದಪೇಕ್ಷೆಯೋ ಈಶ್ವರ, ಅದನ್ನು ಅಪೇಕ್ಷಿಸಿ ಈಶ್ವರನು ಈ ಒಂದು ಧರ್ಮಾಧರ್ಮಗಳಲ್ಲಿ ಮಾಡಿಸ್ತಾನೆ. ತತಶ್ಚ ಏತೆ ಚೋದಿತಾ ದೋಷಾ ನ ಪ್ರಸಜ್ಯಂತೆ. ಆದ್ದರಿಂದ ನೀನು ದೋಷ ಹಾಕಿದ್ಯಲ್ಲಪ್ಪ, ಯಾವುದು? ಈಶ್ವರನಿಗೆ ವೈಷಮ್ಯ ನೈರ್ಘಣ್ಯ ಪ್ರಾಪ್ತವಾಗುತ್ತೆ ಅಂತ, ಅದು ಹೊಂದೋದಿಲ್ಲ. ಯಾಕೆ? ಈಶ್ವರ ಏನೂ ಮಾಡಲೇ ಇಲ್ಲ. ಧರ್ಮಾಧರ್ಮಗಳನ್ನು ಮಾಡ್ದ, ಜೀವ ಮಾಡ್ದ ಅಂದರೆ ಅದಕ್ಕೂ ಕೂಡ ಅವನ ಪ್ರಯತ್ನವನ್ನು ಅನುಸರಿಸಿ ಅವನಿಗೆ ಆ ಧರ್ಮಾಧರ್ಮಗಳನ್ನು ಮಾಡುವುದರಲ್ಲಿ ಪ್ರೇರಣೆ ಕೊಟ್ಟ, ಅಷ್ಟೇ, ಇನ್ನೇನಿಲ್ಲ. ಇವನ ಪ್ರಯತ್ನ ಒಂದೇ ಅಂತ ನಾವು ತಿಳ್ಕೊಳ್ಬಾರ್ದು. ಪ್ರಯತ್ನ, ಸಂಕಲ್ಪ ಎಲ್ಲವನ್ನು ಸೇರಿ ಒಂದುಗೂಡಿಸಿ ಪ್ರಯತ್ನ ಅಂತ ಹೇಳಿದ್ದಾರೆ ಅಷ್ಟೆ. ಅಲ್ಲೇನು? ಪ್ರಯತ್ನ ಮತ್ತು ಸಂಕಲ್ಪ ಎಲ್ಲ ಮನಸ್ಸಿನ ವೃತ್ತಿ ಬಹಳ ಬಹಳ ಮುಖ್ಯ. ಅದಕ್ಕೇನೆ ಈ ಒಂದು ವೇದಾಂತ ಪ್ರವೇಶಕ್ಕೆ ಏನಾಗಿರಬೇಕು? ಶುದ್ಧ ಮನಸ್ಕನಾಗಿರಬೇಕು. ಅಂದರೆ ಏನು? ಶುದ್ಧ ಮನಸ್ಕ ಅಂತಂದ್ರೆ ಒಂದೇ. ಶುದ್ಧ ಮನಸ್ಕ ಅಂದರೆ ಅವನು ಯಾವಾಗಲೂ ಒಳ್ಳೆ ಅದೇ ಹಾಗಲ್ಲ. ಒಂದೊಂದು ಸಾರಿ ಶಿಷ್ಯರು ಕೆಟ್ಟ ಮಾರ್ಗದಲ್ಲಿ ಹೋಗ್ಬೋದು, ಅವಿಹಿತವಾಗಿರ್ತಕ್ಕಂಥ ಮಾರ್ಗದಲ್ಲಿ. ಆದರೆ ಅದನ್ನು ಪ್ರಾಮಾಣಿಕವಾಗಿ ಶಿಷ್ಯ ಹೇಳಿಬಿಡ್ತಾನೆ, ಗುರುಗಳೇ ನಾನಿವತ್ತು ಇಂಥ ಕೆಲಸ ಮಾಡಿಬಿಟ್ಟೆ. ಇದಕ್ಕೇನು ಹೆಸರು? ರುಜು ಮಾರ್ಗ ಅಂತ ಹೆಸರು. ಅಂದ್ರೇನು? ಸಾಧಕನಾಗಿರ್ತಕ್ಕಂಥವನು ಯಾವತ್ತೂ ಕೂಡ ರುಜು ಮಾರ್ಗದಲ್ಲಿ ನಡೆಯಬೇಕು ಅಷ್ಟೇ. ಅಕಸ್ಮಾತ್ ತಪ್ಪು ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೂ ಕೂಡ ಏನು, ಹೌದು ನಾನು ತಪ್ಪು ಮಾಡಿದೆ, ಹೇಳು ಗುರುಗಳ ಹತ್ರ, ಅವ್ರು ಏನೋ ಹೇಳ್ತಾರೆ, ಅದಕ್ಕೆ ತಕ್ಕ ಪ್ರಾಯಶ್ಚಿತ್ವ ಏನೋ ಒಂದು ಹೇಳ್ತಾರೆ, ಮಾಡು ಕಳ್ಬೋಗಷ್ಟೆ. ಇದೆಲ್ಲ ಮಾಡಲೇ ಇಲ್ಲ ಗುರುಗಳೇ ಅಂದ್ಬಿಟ್ರೆ ಇದಿರ್ಬೇಕು. ರುಜು ಮಾರ್ಗ ಅಂತ ಇರಬೇಕು. ಇರಲಿ, ಅದನ್ನು ಮಾಡು. ಜೀವಕೃತ ಧರ್ಮಾಧರ್ಮ ವೈಷಮ್ಯಾಪೇಕ್ಷ ಏವ ತತ್ತತ್ಫಲಾನಿ ವಿಷಮಂ ವಿಭಜೇತ್ ಪರ್ಜನ್ಯವತ್ ಈಶ್ವರ
ನಿಮಿತ್ತತ್ವ ಮಾತ್ರೇಣ. ಈಗ ಕಾರಣ ಅಂತಕ್ಕಂಥದ್ದು ಈ ಒಂದು ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ಅದು ನಿಮಿತ್ತ ಕಾರಣ ಅಂತ ಬಂದಿರುತ್ತೆ. ಈ ಜೀವಕೃತ ಜೀವನು ಮಾಡಿರ್ತಕ್ಕಂತಹ ಧರ್ಮಗಳ ಒಂದು ವೈಷಮ್ಯ ಅದೇನು ವಿಷಮ. ಒಂದೇ ಧರ್ಮ ಮಾಡಿರ್ತಾನೆ, ಅಧರ್ಮ ಮಾಡಿರ್ತಾನೆ, ಧರ್ಮ ತೀವ್ರವಾಗಿ ಮಾಡಿರ್ತಾನೆ, ಅಧರ್ಮ ಸ್ವಲ್ಪ ಕಡಿಮೆ ಇಲ್ಲ ಅಧರ್ಮ ತೀವ್ರವಾಗಿ ಮಾಡಿದ್ರೆ ಹೀಗೆ ವೈಷಮ್ಯ. ಇದನ್ನು ಬಯಸಿ ಇದರ ಆಧಾರದ ಮೇಲೆ ಆ ಒಂದು ವಿಷಮವಾದ ಫಲಗಳನ್ನು ಆ ಒಂದು ಜೀವನಿಗೆ ಇವನು ವಿಭಜಿಸಿ ವಿಂಗಡಿಸಿ ಕೊಡುತ್ತಾನೆ. ಒಬ್ಬೊಬ್ಬರು ಜೀವರು ಒಂದೊಂದು ಥರ ಕೊಡ್ತಾನೆ. ಹಾಗಂದ ಮಾತ್ರಕ್ಕೆ ಅವನಿಗೆ ಯಾವ ಒಂದು ಪಕ್ಷಪಾತವಾಗಲಿ ಏನಾಗಲಿ ಏನೂ ಇಲ್ಲ, ಅದಕ್ಕೆ ತಕ್ಕಂತೆ ಕೊಡ್ತಾನೆ. ಇವನು ಕಾರಣ. ಇವನು ಎಂತಹ ಕಾರಣ ಅಂತಂದರೆ ಪರ್ಜನ್ಯವತ್ ಈಶ್ವರ ನಿಮಿತ್ತತ್ವ ಮಾತ್ರೇಣ. ಇದು ಪರ್ಜನ್ಯವತ್ ಮಳೆಯಂತೆ ಈಶ್ವರ ನಿಮಿತ್ತ ಕಾರಣ ಅಷ್ಟೆ. ಈಗ ನೋಡಿ, ಒಬ್ಬ ರೈತ ಇದ್ದ. ಅವನು ಒಂದು ಸ್ವಲ್ಪ ಜಾಗದಲ್ಲಿ ಮಾವಿನ ಗಿಡ ನೆಟ್ಟ. ಅದರ ಪಕ್ಕದಲ್ಲೇ ಬೇವಿನ ಮರಗಳನ್ನು ನೆಟ್ಟ. ಏಕೆ ಎರಡೂ ಕೂಡ ಒಳ್ಳೆಯದೇನೆ, ಇಲ್ಲ ಬೇವಿನ ಮರಗಳನ್ನು ನೆಟ್ಟ. ಸಸಿ ಆಯಿತು, ಸಸಿ ನೆಟ್ಟ, ಸಣ್ಣ ಸಸಿ. ಬೆಳೆಯೋದಕ್ಕೆ ಮಳೆ ಬೇಕು, ಹೌದಾನೆ? ಮಳೆ ಬೇಕು. ಈಗ ಮಳೆ ಬಂತು. ಮಳೆ ಬಂದ ಮೇಲೆ ಏನಾಯಿತು? ಎರಡೂ ಕೂಡ ಚೆನ್ನಾಗಿ ಬೆಳೀತು. ಎರಡೂ ಚೆನ್ನಾಗಿ ಬೆಳೆಯುವುದಕ್ಕೆ ಏನು ಕಾರಣ? ಮಳೆ ಕಾರಣ, ಹೌದಾನೆ? ಚೆನ್ನಾಗಿ ಬೆಳೀತು, ಫಲ ಕೊಡ್ತು. ಎರಡಕ್ಕೂ ಮಳೆನೇ ಕಾರಣ. ಫಲ ಕೊಡುವ ತನಕ ಮಳೆ ಚೆನ್ನಾಗಿ ಬಂತು, ಪೋಷಿಸ್ತು, ಬೆಳೆಸ್ತು. ಮಳೆ ಎರಡಕ್ಕೂ ಒಂದೇ ತರಹನಾಗಿ. ಹಣ್ಣು ಬಂತು, ಕಿತ್ತ, ತಿಂದ. ಮಾವಿನ ಹಣ್ಣು ತಿಂದ, ಆಹಾ ಏನು ರುಚಿ, ಏನು ಸ್ವಾದ. ಬೇವಿನ ಹಣ್ಣು, ಬೇವಿನ ಕಾಯಿ ಒಂಚೂರು ಬಾಯಿ ಹಾಕ್ಕೊಂಡು ಅಬಾಬಾಬಾ ಕಹಿ ಕಹಿ. ಅಲ್ಲ ಸ್ವಾಮಿ, ಒಂದೇ ಭೂಮಿ, ಪಕ್ಕದಲ್ಲೇ ಇದ್ದಿದ್ದೇ ಅದು. ಇಲ್ಲಿ ಮಾವಿನ ಮರ, ಮಾವಿನ ಸಸಿ ಹಾಕ್ದ, ಅಲ್ಲಿ ಬೇವಿನ ಸಸಿ ಹಾಕ್ದ. ಮತ್ತೆ ಮಳೆ ಬಂತು. ಮಳೆ ಏನು ಬರ್ತಾ ಮಾವಿನ ಸಸಿಗೆ ಜಾಸ್ತಿ ಕೊಟ್ಬಿಟ್ಟು ಸಿಹಿ ಉಂಟು ಮಾಡಲಿಲ್ಲ, ಬೇವಿನ ಕಡಿಮೆ ಕೊಟ್ಟು ಏನು ಒಂದೇ ಮಳೆ, ಏನೂ ಇಲ್ಲ. ಕಾರಣ ಏನು? ಮಳೆ. ಆದರೆ ಫಲ ಏನಾಯಿತು? ಒಂದರ ಫಲ ಕಹಿ, ಇನ್ನೊಂದರ ಫಲ ಸಿಹಿ. ಯಾತಕ್ಕೆ ಅಂತಂದರೆ ಮಳೆ ಕಾರಣವಾಗಿದ್ದಕ್ಕೆ. ಮಳೆ ಏನು ಕಾರಣವಿಲ್ಲ. ಹಾಗೆ ಇಷ್ಟು ಮಾತ್ರ ಇಲ್ಲಿ ದೃಷ್ಟಾಂತದಲ್ಲಿ ಇಷ್ಟು ಮಾತ್ರ ತಗೋಬೇಕು ನಾವು ಅಷ್ಟೇ, ಬೇರೆ ಏನೇನೋ ತಗೋಬಾರ್ದು. ಹಾಗೆ ಭಗವಂತ ಏನು ಮಾಡ್ತಾನೆ? ಎಲ್ಲರಿಗೂ ಕೂಡ ಒಂದೇ ತೆರನಾದ ಏನು ಅನುಗ್ರಹ ಅಂತಕ್ಕಂಥದ್ದೇ ಮಳೆ ಅಂತಕ್ಕಂಥ ಮಳೆ ರೂಪವಾದ ಒಂದೇ ತರಹದ ಅನುಗ್ರಹ ಅವನಿಗೆ. ಆದರೆ ಫಲ ಮಾತ್ರ ಏನಾಗುತ್ತೆ? ಅವನ ಕರ್ಮಗಳಿಗೆ ತಕ್ಕಂತೆ, ಕರ್ಮಗಳ ತೀವ್ರತೆಗೆ ತಕ್ಕಂತೆ, ಕರ್ಮಗಳ ವೈವಿಧ್ಯಕ್ಕೆ ತಕ್ಕಂತೆ. ಅದು ಯಾತ್ರಿಂದ ಬರುತ್ತೆ? ಪ್ರಯತ್ನದ ವೈವಿಧ್ಯತೆ, ಪ್ರಯತ್ನದ ತೀವ್ರತೆ. ಪ್ರಯತ್ನಕ್ಕೆ ಅನುಸಾರವಾಗಿ ಕರ್ಮ, ಕರ್ಮಕ್ಕೆ ಅನುಸಾರವಾಗಿ ಫಲ ಅಷ್ಟೆ. ಇದಕ್ಕೆ ಮಳೆಯಂತೆ ಪ್ರೇರೇಪಿಸತಕ್ಕಂಥ ಅವನು ಭಗವಂತ ಅಷ್ಟೇ. ಅವನು ಯಾರಿಗೂ ಏನು ಮಾಡೋದು? ಮಳೆ ಏನಾದ್ರು ಮಾಡುತ್ತೇನು? ಮಳೆಗೆ ಏನಾರು ಆಯ್ತೇನು? ಕಹಿ ಸಿಹಿ ಏನಾರು ಅಂಟಿದೇನು? ಏನೂ ಇಲ್ಲ. ಹಾಗೆ ಪರ್ಜನ್ಯವತ್ತು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಪರ್ಜ ಈಶ್ವರ ನಿಮಿತ್ತ ಮಾತ್ರ ಯಥಾ ಲೋಕೆ ಅದರ ವಿವರಣೆ ಕೊಡ್ತಾ ಇದ್ದಾರೆ. ನಾನಾ ವಿಧಾನ ಗುಚ್ಛ ಗುಲ್ಮಾದೀನಾಂ ವ್ರೀಹಿ ಯವಾದೀನಾಂಚ ಅಸಾಧಾರಣೇಭ್ಯ ಸ್ವಸ್ವ ಬೀಜೇಭ್ಯ ಜಾಯಮಾನಾನಾಂ ಸಾಧಾರಣ ನಿಮಿತ್ತಂ ಭವತಿ ಪರ್ಜನ್ಯ. ಇವೆಲ್ಲ ವಿಧ ವಿಧವಾದ ಒಂದು ಇದು. ಸಸಿ ಇರ್ಬೋದು, ಬಳ್ಳಿ ಇರ್ಬೋದು, ಗೋಧಿ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಬೇವಿನ ಮರ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಮಾವಿನಕಾಯಿ, ಎಲ್ಲ ಎಲ್ಲದಕ್ಕೂ ಕೂಡ ತಮ್ಮ ತಮ್ಮ ಬೀಜ ಹೇಗಿದೆ ಅದರ ಪ್ರಕಾರ ಬರುತ್ತೆ, ಅದಕ್ಕನುಸಾರವಾಗಿ ಬೆಳೆ ಬರುತ್ತೆ. ಹೌದಾನೆ? ಬೀಜಕ್ಕನುಸಾರವಾಗಿ ಬೆಳೆ ಬರುತ್ತೆ. ಅಷ್ಟೇ ಹೊರತು ಆದರೂ ಕೂಡ ಸಾಧಾರಣ ನಿಮಿತ್ತ ಯಾವುದು? ಅವೆಲ್ಲವೂ ಕೂಡ ಬೆಳೆಯೋದಕ್ಕೆ
ಸಾಧಾರಣ ನಿಮಿತ್ತ ಪರ್ಜನ್ಯ, ಮಳೆ, ಸಾಧಾರಣ ನಿಮಿತ್ತ ಆಗಿದೆಯಲ್ಲ. ಅದೇ ರೀತಿ ಪರಮಾತ್ಮನು ಅನೇಕ ವಿಧವಾದ ಜೀವರುಗಳಿಗೆ ಫಲ ಕೊಡ್ತಾರೆ. ಹೇಗೆ? ಮಳೆಯಂತೆ ಅಷ್ಟೆ. ಇನ್ನು ಅವ್ರಿಗೆ ಅಯ್ಯೋ ಮಳೆಯಂತೆ, ಮಳೆ ಏನೋ ಅದೇನೂ ಇಲ್ಲ, ಅವೆಲ್ಲ ಒಂದೇ ಥರ. ಇವನು ಇನ್ನೊಂದು ಆಯ್ತಲ್ಲ, ಅದೇ ಈ ಬೀಜ ಅವನು ಅಲ್ಲರಿ ಅಲ್ಲಿ ಮಾವೊಂದು ವಾಟೆ ನೆಟ್ಟಿದ್ದ ಆಯಿತು, ಅಲ್ಲಿ ಬೇವನ್ನು ಕಾಯಿ ಹೂತಾಕಿದ, ಬೇವಿನ ಮರ ಬಂತು ಅಷ್ಟೇ. ಅದಕ್ಕೇನು ಮಾಡ್ತಾನೆ? ಆ ಬೀಜಕ್ಕನುಸಾರವಾಗಿ ಅದು ಉದ್ಭವ ಆಗುತ್ತೆ ಅಷ್ಟೇ. ಪರಮಾತ್ಮ ಏನು ಮಾಡ್ತಾನೆ? ಪರಮಾತ್ಮ ಮಳೆ ಸುರಿಸ್ತಾ ಅಷ್ಟದ, ಸಾಧಾರಣ ಕಾರಣ ಅದು ಅಷ್ಟೆ. ಹಾಗೆ ಇಲ್ಲಿ ಆ ಮಳೆ ಬಂದ ಇಲ್ಲಿಗೂ ಕೂಡ ಅದೇ ಕಾರಣ. ನಹಿ ಅಸತಿ ಪರ್ಜನ್ಯೇ ರಸ ಪುಷ್ಪ ಫಲಾಶಾಲಿ ವೈಷಮ್ಯಂ ತೇಷಾಂ ಜಾಯತೆ ನಾಪಿ ಅಸತ್ಸು ಸ್ವಸ್ವ ಬೀಜೇಶು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ನೋಡಿ, ಮಳೆ ಇಲ್ಲದೆ ಹೋಗ್ಬಿಟ್ರು ಕೂಡ ಆ ಒಂದು ಫಲ, ಪುಷ್ಪ, ಮಾವಿನ ಹಣ್ಣು, ಸ್ವಾದ, ರುಚಿ ಯಾವುದೂ ಬರೋದಿಲ್ಲ. ಅವು ತಾನೇ ಬೆಳೆಯೋದೇ ಇಲ್ಲ, ಮಳೆ ಬರ್ತಿದೆ. ಮತ್ತು ಆ ಒಂದು ಬೀಜ ಇದೆಯಲ್ಲ, ಆ ಬೀಜ ಇಲ್ಲದೆ ಇದ್ದರೂ ಕೂಡ ಆಗಲೂ ಫಲ ಬರೋದಿಲ್ಲ. ಹೌದು, ಎರಡೂ ಇರಬೇಕು. ಎರಡೂ ಇದ್ದರೆ ಫಲ. ಮತ್ತು ಫಲ ಯಾತಕ್ಕೆ ಹೇಗೆ ಬರುತ್ತೆ ಅಂದರೆ, ಬೀಜಕ್ಕೆ ತಕ್ಕಂತೆ ಫಲ. ಆ ಫಲ ಕೊಡಬೇಕಾದ್ರೆ ವಿಶೇಷ ಏನೂ ಇಲ್ಲ. ಮಾವಿನ ಹಣ್ಣಿಗೂ ಒಂದೇ ಥರ ಪ್ರೇರಣೆ, ಬೇವಿನ ಹಣ್ಣಿಗೂ ಬೇವಿನ ಕಾಯಿಗೂ ಒಂದೇ ಥರ ಪ್ರೇರಣೆ, ಮಳೆ. ಹಾಗೆ ಪರಮಾತ್ಮ ಒಂದೇ ಥರ, ಸಾಧಾರಣ ನಿಮಿತ್ತ ತೇಷಾಂ ಜಾಯ ನಾಸು ಏವಂ ಜೀವಕೃತ ಪ್ರಯತ್ನಾಪೇಕ್ಷ ಈಶ್ವರ ತೇಷಾಂ ಶುಭಾಶುಭಂ ವಿದಧ್ಯಾತ್ ಇತಿ ಶ್ಲಿಷ್ಯತೆ. ಆದ್ದರಿಂದ ಜೀವಕೃತ ಪ್ರಯತ್ನಾಪೇಕ್ಷ ಅಂದರೆ ಜೀವನು ಮಾಡಿದ ಪ್ರಯತ್ನವನ್ನು ಅಪೇಕ್ಷಿಸಿ, ಅನುಸರಿಸಿ, ಅದರ ಆಧಾರದ ಮೇಲೆ ಈಶ್ವರನು ಅವರಿಗೆ ತೇಷಾಂ ಜೀವಾನಾಂ ಶುಭಾಶುಭಂ ವಿದಧ್ಯಾತ್, ಶುಭಾಶುಭ ಫಲಗಳನ್ನು ಕೊಡುತ್ತಾನೆ. ವಿದಧ್ಯಾತ್ ವಿಧಾನ ಮಾಡುತ್ತಾನೆ, ವಿದಧ್ಯಾತ್ ಅಂತ. ಮತ್ತೆ ಇತಿ ಶ್ಲಿಷ್ಯತೆ, ಅದು ಹೀಗೆ ಹೇಳುವುದು ಶ್ಲಿಷ್ಯತೆ, ಅದು ಹೊಂದುತ್ತದೆ. ಆವಾಗ ಯಾವುದಾದಂಥ ಒಂದು ಯಾವುದು ವಿಪ್ರತಿಪತ್ತಿಯು ಕೂಡ ಇರೋದಿಲ್ಲ, ಹೊಂದುತ್ತದೆ ಅಂತ ಹೇಳಿದರು. ನನು ಕೃತ ಪ್ರಯತ್ನಾಪೇಕ್ಷತ್ವಮೇವ ಜೀವಸ್ಯ ಪರಾಯತ್ತೆ ಕರ್ತೃತ್ವೇ ನೋಪಪದ್ಯತೆ ಅಂತಂದು ಇಲ್ಲಿ ಇನ್ನೊಂದು ಸಣ್ಣ ಆಕ್ಷೇಪಣೆ ಹಾಕ್ತಾ ಇದ್ದಾರೆ. ನೋಡಿ, ಕೃತ ಪ್ರಯತ್ನಾಪೇಕ್ಷತ್ವ ಅಂದ್ರೇನು? ಪರಮಾತ್ಮ ಅವನು ಮಾಡಿದ ಪ್ರಯತ್ನವನ್ನು ಅಪೇಕ್ಷಿಸಿ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಏನಾಯಿತು ನಮಗೆ ಅಂದರೆ, ಜೀವಸ್ಯ ಪರಾಯತ್ತೆ ಕರ್ತೃತ್ವೇ ಅಂದರೆ ಏನು? ಜೀವನು ಪರಾಯತ್ತೆ ಹಿಂದೆ ಪರ ಅಂದರೆ ಪರಮಾತ್ಮನನ್ನು ಆಶ್ರಯಿಸಿ ಪರಮಾತ್ಮನ ಅಧೀನದಲ್ಲಿ ಅವನ ಅಧೀನದಲ್ಲಿ ಕರ್ತೃತ್ವ ಇದೆ ಅಂತ ಅನ್ನೋದು ಹೊಂದೋದಿಲ್ವಲ್ಲ. ಯಾವುದಕ್ಕೆ? ಜೀವನು ಅವನ ಪ್ರಯತ್ನಕ್ಕೆ ಅನುಸಾರವಾಗಿ ಪರಮಾತ್ಮ ಕೊಡ್ತಾನೆ ಅಂತಂದರೆ ಇವನಿಗೆ ಕರ್ತೃತ್ವ ಹೊಂದೋದಿಲ್ವಾ? ಜೀವನ ಕರ್ತೃತ್ವ ಹೊಂದೋದಿಲ್ಲ ಅಂದಮೇಲೆ ಫಲಾಫಲಗಳು ಯಾರಿಗೆ ಬರಬೇಕು? ಏನೋ ಸ್ವಲ್ಪ ಗೊಂದಲ ಆಗೋಯ್ತಲ್ಲ ಸ್ವಾಮಿ ಅಂತಂದರೆ, ನೈಷ ದೋಷ, ಇದೇನು ದೋಷ ಅಲ್ಲಪ್ಪ. ಪರಾಯತ್ತೇಪಿ ಕರ್ತೃತ್ವೇ ಕರೋತ್ಯೇವ ಜೀವ. ಆಧಾರ ಆಶ್ರಯಿಸಿ ಪರಮಾತ್ಮ ಆದರೂ ಕೂಡ ಮಾಡೋನು ಯಾರು? ಪ್ರೇರಣೆ ಮಾಡ್ತಾನೆ. ಇನ್ನೊಂದು ಕರೋತ್ಯೇವ ಜೀವ ಕುರ್ವಂತಂ ಹಿತಂ ಈಶ್ವರ ಕಾರಯತಿ ಅಂದರೆ ಮಾಡ್ತಾನಲ್ಲ ಜೀವ, ಅವನಿಗೆ ಈ ಪರಮಾತ್ಮ ಏನು ಮಾಡ್ತಾನೆ? ಅವನ ಪ್ರಯತ್ನಕ್ಕನುಸಾರವಾಗಿ, ಮತ್ತು ಅವನ ಸಂಕಲ್ಪಕ್ಕನುಸಾರವಾಗಿ, ಮತ್ತು ಅವನ ಮನೋಧರ್ಮಕ್ಕನುಸಾರವಾಗಿ ಎಲ್ಲ ಏನೇನೋ ಇದೆ ಅದನ್ನೆಲ್ಲ ಇಟ್ಟುಕೊಂಡು
ಇವನು ಫಲವನ್ನು ಕೊಡ್ತಾನೆ, ಆ ಕರ್ಮವನ್ನು ಮಾಡಿಸ್ತಾನೆ. ಕಾರಯತಿ ಅಪಿ ಚ ಪೂರ್ವ ಪ್ರಯತ್ನ ಅಪೇಕ್ಷ ಇದಾನೀಂ ಕಾರಯತಿ ಪೂರ್ವತ್ಯರಮಲ್ಲ ಪೂರ್ವತ್ಯರಮಲ್ಲ ಇದೆ ತಪ್ಪಿರ್ಬೇಕು. ಪೂರ್ವತ್ಯರಮಲ್ಲ, ಇದು ಪೂರ್ವತರಂಚ ಪ್ರಯತ್ನ ಅಪೇಕ್ಷ. ಪೂರ್ವತ್ಯರಮಲ್ಲ, ನಿಮ್ಗೂ ಸಹ ಹೇಗಿದೆ ಗೊತ್ತಿಲ್ಲ, ಪೂರ್ವತ್ಯರಂ ಅಂತ ಇಲ್ಲಿ ಬಿದ್ದಿದೆ. ಪೂರ್ವತರಂಚ ಪ್ರಯತ್ನ ತರಂ ಅಂತ ಇರಬೇಕದು. ಪೂರ್ವತರಂಚ ಪ್ರಯತ್ನ ಅಪೇಕ್ಷ ಪೂರ್ವಂ ಅಕಾರಯತು ಇತಿ ಅನಾದಿತ್ವಾತ್ ಸಂಸಾರಸ್ಯ ಇತ್ಯನಮದ್ಯಂ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಮತ್ತು ಕೂಡ ಇನ್ನೊಂದು ಮಾತು ಏನಂದರೆ ಪೂರ್ವ ಪ್ರಯತ್ನ ಅಪೇಕ್ಷ ಅಂದರೆ ಹಿಂದೆ ಅಂದರೆ ಏನು, ಹಿಂದಿನ ಜನ್ಮದಲ್ಲಿ ಅಂತ ಇಟ್ಕೊಳ್ಳೋಣ. ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಯತ್ನಕ್ಕೆ ಅನುಗುಣವಾಗಿ ಅವನಿಗೆ ಈ ಜನ್ಮದಲ್ಲಿ ಅವನೊಬ್ಬ ಕರ್ಮದಲ್ಲಿ ಅವನನ್ನು ಪ್ರೇರೇಪಿಸ್ತಾನೆ, ಅದರ ಪ್ರಯತ್ನಕ್ಕೆ ಆ ತೀವ್ರತೆಗೆ ಅನುಗುಣವಾಗಿ. ಮತ್ತು ಅದಕ್ಕೇನು ಕಾರಣ? ಹಿಂದಿನ ಜನ್ಮದಕ್ಕೆ, ಆ ಹಿಂದಿನ ಜನ್ಮದ ಕಾರಣ ಪ್ರಯತ್ನಕ್ಕೆ ಅದರ ಹಿಂದಿನ ಜನ್ಮದ ಒಂದು ಪ್ರಯತ್ನ ಕಾರಣ, ಅದರ ಹಿಂದಿನ ಜನ್ಮದ ಅದಕ್ಕೆ ಕಾರಣ. ಹೀಗೆ ಏನಾಗುತ್ತೆ, ಪೂರ್ವ ಹಿಂದಿನ ಕಾರಣ ಅದು ಕಾರು, ಹಾಗಾಗಿ ಅದರ ಮುಂದಿನದಕ್ಕೆ ಕಾರಣ ಅದು. ಇತಿ ಅನಾದಿತ್ವಾತ್. ಹೀಗೆ ಈ ಮಾಡುವುದು, ಫಲವನ್ನು ಪಡೆಯುವುದು, ಅನುಭವಿಸುವೆಲ್ಲ ಏನು ಸಂಸಾರ. ಇದಕ್ಕೆಲ್ಲ ಒಟ್ಟು ಹೆಸರು ಸಂಸಾರ. ಈ ಸಂಸಾರ ಇದೆಯಲ್ಲ, ಇದಕ್ಕೋಸ್ಕರವೇ ಇದನ್ನು ಅನಾದಿ ಅಂತ ಹೇಳಿದ್ದು. ಈ ಸಂಸಾರ ಏನು, ಇದೇ ಅವಿದ್ಯಾ. ಸಂಸಾರಿತ್ವ ಬಂದಿರೋದು ಯಾವತ್ತಿನಿಂದ? ಅವಿದ್ಯೆಯಿಂದ. ಸೊ ಆದ್ದರಿಂದ ಸಂಸಾರಿತ್ವ ಅನಾದಿ ಅಂತ ಆದರೆ ಅವಿದ್ಯೆನೂ ಅನಾದಿ. ಏವಂ ಅಯಂ ಅನಾದಿರನಂತೋ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ಲಕ್ಷಣ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ. ಅನಾದಿರನಂತೋ ನೈಸರ್ಗಿಕೋಧ್ಯಾಸ. ಅಧ್ಯಾಸ ಅಂತಂದ್ರೂ ಒಂದೇ, ಅವಿದ್ಯಾ ಅಂತಂದ್ರೂ ಒಂದೇ. ತಮೇವಂ ಲಕ್ಷಣಮಧ್ಯಾಸಂ ಪಂಡಿತ ಅವಿದ್ಯೇತಿ ಮನ್ಯಂತೆ. ಅಧ್ಯಾಸ ಭಾಷ್ಯ. ಹೀಗೆ ನಾಳೆ ಇದು ಬರುತ್ತಲ್ಲ, ಯಾವುದು ಈ ಸ್ವಾಮಿಪಾದರದವರು ಗ್ರಂಥ ನಾವು ಓದ್ತಾ ಇದ್ದೀವಲ್ಲ, ವಿಶುದ್ಧ ವೇದಾಂತ ಪರಿಭಾಷಾ, ಅದರಲ್ಲಿ ಇವೆಲ್ಲ ಬರುತ್ತವೆ, ನೋಡೋಣ. ಹೀಗೆ ಅನಾದಿ ಸಂಸಾರ ಐತೆ ಅನವಧಿ, ಹೀಗೆ ಹೇಳಬೇಕಾಗತ್ತೆ ನಾವು. ಮತ್ತು ಕಥಂ ಪುನರವಗಮ್ಯತೆ ಕೃತ ಪ್ರಯತ್ನಾಪೇಕ್ಷಾ ಈಶ್ವರ ಇತಿ. ಈ ಈಶ್ವರ ಪ್ರಯತ್ನವನ್ನು ಅನುಸರಿಸಿ ಜೀವನ ಮಾಡಿದ ಪ್ರಯತ್ನವನ್ನು ಅನುಸರಿಸಿ ಅದಕ್ಕೆ ತಕ್ಕಂತೆ ಅವನನ್ನು ಪ್ರೇರಿಸ್ತಾನೆ ಅಂತ ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ, ವಿಹಿತ ಪ್ರಸಿದ್ಧ ವೈಯರ್ಥ್ಯಾದಿಭ್ಯ. ವಿಹಿತ ಪ್ರಸಿದ್ಧ ಅವೈಯರ್ಥ್ಯಾದಿಭ್ಯ ಅಂದರೆ ಯಾವುದನ್ನು ವಿಧಾನ ಮಾಡಿದ್ದಾರೋ ಮತ್ತು ಯಾವುದು ನಿಷೇಧ ಮಾಡಿದ್ದಾರೋ ಶ್ರುತಿಯಲ್ಲಿ ಅದು ಯಾವುದೂ ಕೂಡ ವ್ಯರ್ಥವಾಗಬಾರದು ಎಂಬ ಮುಂತಾದ ಕಾರಣದಿಂದ. ಏನಾಗಂದರೆ ಇದೇ ಏವಮ್ಮಿ ಸ್ವರ್ಗಕಾಮೋ ಯಜೇತ ಬ್ರಾಹ್ಮಣೋ ನಹಂತವ್ಯ ಇತ್ಯೇವಂ ಜಾತಿ ಏಕಸ್ಯ ವಿಹಿತಸ್ಯ ಪ್ರತಿಸಿದ್ಧಸ್ಯ ಚ ಅವೈಯರ್ಥ್ಯಂ. ನೋಡಿ, ಹೀಗಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ, ಸ್ವರ್ಗಕಾಮೋ ಯಜೇತ, ಸ್ವರ್ಗಕಾಮನಾದವನು ಯಜ್ಞವನ್ನು ಮಾಡಬೇಕು ಜ್ಯೋತಿಷ್ಠೋಮದಿಂದ ಅಂತ ಹೇಳಿದ್ದಾರೆ. ಬ್ರಾಹ್ಮಣೋ ನಹಂತವ್ಯ, ಬ್ರಾಹ್ಮಣನಾದವನನ್ನು ಕೊಲ್ಲಬಾರದು ಅಂತ. ಇವೆಲ್ಲ ವಿಧಾನ, ವಿಧಿ ಮತ್ತು ಪ್ರತಿಷೇಧ. ಯಜೇತ ಅಂತಕ್ಕಂಥದ್ದು ವಿಧಿ, ನಹಂತವ್ಯ ಅಂತಕ್ಕಂಥದ್ದು ಪ್ರತಿಷೇಧ ಇದೆಯಲ್ಲ, ಇದು ಅವೈಯರ್ಥ್ಯ. ಇದಕ್ಕೇನು ಅರ್ಥವಿಲ್ಲದೆ ಹೋಗ್ಬಿಡುತ್ತೆ. ಯಾವುದು ಈ ಒಂದು ಕೃತ ಪ್ರಯತ್ನಾಪೇಕ್ಷ ಮಾಡಿದ ಫಲಕ್ಕೆ ಪ್ರಯತ್ನಕ್ಕನುಸಾರವಾಗಿದೆಯಲ್ಲ, ಅದನ್ನು ನಾವು ಪರಿಗಣನೆ ತಂದುಕೊಳ್ಳದೆ ಇದ್ದರೆ ಇವು ಯಾವುದು ಹೊಂದೋದಿಲ್ಲ. ಅನ್ಯಥಾಚ ಅನರ್ಥಕ ಆಗ್ಬಿಡುತ್ತೆ. ಈಶ್ವರ ಏವ ವಿಧಿ ಪ್ರತಿಷೇಧೋ ವಿನಿಯೋಜ್ಯೇತ ಅತ್ಯಂತ ಪರತಂತ್ರತ್ವಾತು ಜೀವಸ್ಯ. ಅಂದರೆ ಈಶ್ವರನೇ ವಿಧಿ ಪ್ರತಿಷೇಧ ಇವೆರಡರಲ್ಲೂ ಕೂಡ ಅವನ ನಿಯಾಮಕ ಮಾಡತಕ್ಕಂಥ ಅವನವನೇ. ಯಾಕೆ? ಅತ್ಯಂತ ಪರತಂತ್ರತ್ವ ಜೀವಸ್ಯ. ಈ ಜೀವ ಅತ್ಯಂತ ಪರಾಧೀನ. ಹಾಗಾಗಿ ತಥಾ ವಿಹಿತ ಕಾರಣಮಪಿ ಅನರ್ಥೇನ ಸಂಸೃಜೇತ್ ಪ್ರತಿಷಿದ್ಧ ಕಾರಣಮಪಿ ಅರ್ಥೇನ. ಹಾಗಾಗ್ಬಿಟ್ಟು ಏನಾಗುತ್ತೆ, ಯಾವುದೋ ಒಂದು ಒಳ್ಳೆಯ ಕರ್ಮ ಮಾಡಿರ್ತಾನೆ, ಅವನಿಗೆ ಅನರ್ಥ ಆಗಿಬಿಡುತ್ತೆ. ಒಂದು ಕೆಟ್ಟ ಕರ್ಮ ಮಾಡಿದ ಪ್ರತಿಷಿದ್ಧ ಕಾರಣ, ಅವನು ಕೆಲಸ ಪ್ರತಿಷೇಧ ಮಾಡಿರ್ತಕ್ಕ ಅಂದರೆ ಕೆಟ್ಟ ಕರ್ಮ ಮಾಡಿರ್ತಾನೆ, ಅವನಿಗೆ ಒಳ್ಳೆಯ ಫಲ ಆಗ್ಬಿಡುತ್ತೆ. ಏನಾದ್ರು ವಿಪರೀತ ಆಗ್ಬಿಡುತ್ತೆ.
ತತಶ್ಚ ಪ್ರಾಮಾಣ್ಯಂ ವೇದಸ್ಯ ಅಸ್ತಮಿ. ಹಾಗಾಗಿ ಏನಾಗುತ್ತೆ, ವೇದದ ಪ್ರಾಮಾಣ್ಯ ಅನ್ನೋದು ಹೋಗ್ಬಿಡುತ್ತೆ. ಏನು ಒಳ್ಳೆಯದನ್ನು ಮಾಡಬೇಕು, ಇಂಥದ್ದು ಮಾಡಬಾರದು ಅಂತ ವಿಧಿ ನಿಷೇಧ ಇದೆಯಲ್ಲ, ಅದಕ್ಕೆ ಪ್ರಮಾಣ ವೇದ ಇಲ್ಲ ಅಂತ ಆಗ್ಬಿಡುತ್ತೆ ಅಷ್ಟೆ. ಮತ್ತು ಈಶ್ವರಸ್ಯ ಚ ಅತ್ಯಂತ ಮನಪೇಕ್ಷತ್ವೇ ಲೌಕಿಕಸ್ಯಾಪಿ ಪುರುಷಾಕಾರಸ್ಯ ವೈಯರ್ಥ್ಯಂ. ಇವಾಗ ಈಶ್ವರನ್ನ ಅತ್ಯಂತವಾಗಿ ಅನಪೇಕ್ಷೆ, ಯಾವುದು ಈಶ್ವರ ಬೇಕಿಲ್ಲ ಕಂಡ್ರೆ ಯಾವ್ದೇನೂ ಇಲ್ಲ ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಲೌಕಿಕವಾದ ಅಂದರೆ ಲೋಕದಲ್ಲಿ ನಡೀತಾ ಇದೆಯಲ್ಲ ಅದು ಪುರುಷ ಆಕಾರ ಪುರುಷಕಾರಸ್ಯ, ಆಕಾರ ಅಲ್ಲ, ಪುರುಷಕಾರಸ್ಯ. ಕಾರ ಅಂದರೆ ಪ್ರಯತ್ನ ಅಂತ ಅರ್ಥ. ಮಾಡೋದು ಪ್ರಯತ್ನ. ಪುರುಷ ಪ್ರಯತ್ನಕ್ಕೆ ಏನಾಗುತ್ತೆ, ವೈಯರ್ಥ್ಯ, ವ್ಯರ್ಥ ಅಂತ ಪ್ರಯತ್ನಕ್ಕೂ ಬೆಲೆ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಯಾವುದ್ರ ಮೇಲೆ ಫಲ ಆಗಬೇಕು, ಏನೇನೋ ಫಲ ಆಗ್ಬಿಡುತ್ತೆ, ಕೆಟ್ಟ ಫಲ ಒಳ್ಳೆ ಫಲ ಯಾರಿಗೆ ಏನು ಬೇಕಾದ್ರೂ ಆಗ್ಬಿಡ್ಬೋದು. ಪ್ರಪಂಚವೇ ಅಲ್ಲೋಲ ಕಲ್ಲೋಲು ಆಗ್ಬಿಡುತ್ತೆ. ತಥಾ ದೇಶಕಾಲ ನಿಮಿತ್ತಾನಾಂ ಪೂರ್ವೋಕ್ತ ದೋಷ ಪ್ರಸಂಗಶ್ಚ ಇತ್ಯೇವಂ ಜಾತಿಕಂ ದೋಷಜಾತಂ ಆದಿಗ್ರಹಣೇನ ರಸೇತಿ. ಇನ್ನು ಆದಿ ಅಂತ ವೈಯರ್ಥ್ಯಾದಿಭ್ಯ ಅಂತ ಇದೆಯಲ್ಲ, ಅದಕ್ಕೇನಾಗುತ್ತೆ ಅಂದರೆ ಅದಕ್ಕೆ ವೈಯರ್ಥ್ಯ ಒಂದೇ ಅಲ್ಲ, ಬೇರೆ ಏನೇನು ದೇಶ, ಕಾಲ, ನಿಮಿತ್ತ, ಸಂಕಲ್ಪ, ಮನಸ್ಸು ಎಲ್ಲ ಪೂರ್ವೋಕ್ತ ದೋಷ ಪ್ರಸಂಗಶ್ಚ ಇತ್ಯೇವಂ ಜಾತೀಯಕಂ. ಹಿಂದೆ ಮಾಡಿದ ದೋಷ ಇತ್ತಲ್ಲ ಅದು ಕೂಡ, ಅವೆಲ್ಲವೂ ಕೂಡ ಈ ಒಂದು ದೋಷಗಳ ಸಮೂಹ ಆದಿಗ್ರಹಣೇನ ಅಂದರೆ ಇವೇ ಮುಂತಾದವು ಅಂತ ಹೇಳಿದ್ದಾರಲ್ಲ, ಅದರಿಂದ ಇವೆನ್ನೆಲ್ಲ ಹೇಳಿದಂತಾಯಿತು ಅಂಥೇಳಿ ಈ ಕಾರಣ ನಮ್ಗೆ ಗೊತ್ತಾಗಬೇಕಾದ್ರೆ ವಿಹಿತ ಪ್ರಸಿದ್ಧ ಅವೈಯರ್ಥ್ಯಾದಿಭ್ಯ ಅಂತ ಹೇಳಿದ್ರು. ಇಲ್ಲಿಗೆ ಈ ಒಂದು ಅಧಿಕರಣ ಮುಗಿಯಿತು. ಮುಂದಿನ ಅಧಿಕರಣವೂ ಕೂಡ ಇದು ಕೂಡ ಅತ್ಯಂತ ವಿಚಾರಣೀಯವಾದ ಅಂಶ. ಇವತ್ತು ಇದೆಲ್ಲ ನಮಗೆ ಚರ್ಚೆ ಬರ್ತಾ ಇದೆ. ಇವತ್ತಿನ ಒಂದು ಚರ್ಚೆಗೆ ಸೂಕ್ತವಾದ ಪ್ರಸಂಗ ಇವೆಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.